ನಮಸ್ಕಾರ. ಸ್ಥಿರತೆ ಮತ್ತು ದೃಢ ಸಂಕಲ್ಪದ ಪ್ರತೀಕವಾದ ಆತ್ಮಜ್ಯೋತಿಗೆ ಸುಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ವೃಷಭರಾಶಿಯ ಪ್ರೀತಿಯ ಬಂಧುಗಳೇ, ನವೆಂಬರ್ 2025 ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ವೃತ್ತಿಪರ ಪ್ರಗತಿಗೆ ಹೊಸ ತಿರುವು ನೀಡುವ ತಿಂಗಳು. ಈ ತಿಂಗಳು ಗ್ರಹಗಳ ಸಂಚಾರವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿಜೀವನ, ಆರ್ಥಿಕ ಸ್ಥಿತಿ ಮತ್ತು ವೈಯಕ್ತಿಕ ಸಂಬಂಧಗಳು ಹೇಗಿರಲಿವೆ? ಈ ತಿಂಗಳು ನೀವು ಎಲ್ಲಿ ಎಚ್ಚರ ವಹಿಸಬೇಕು ಮತ್ತು ಯಾವ ಗ್ರಹಗಳ ಬಲವನ್ನು ನಿಮ್ಮ ಯಶಸ್ಸಿಗೆ ಬಳಸಿಕೊಳ್ಳಬೇಕು, ಈ ಎಲ್ಲವರ ಸಂಪೂರ್ಣ ಮತ್ತು ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಪ್ರಮುಖ ಗ್ರಹಗತಿ ಮತ್ತು ವಿಶ್ಲೇಷಣೆ. ವೃಷಭರಾಶಿಯವರೇ, ನವೆಂಬರ್ನಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಗ್ರಹವು ತಿಂಗಳ ಆರಂಭದಲ್ಲಿ ನವೆಂಬರ್ನಲ್ಲಿರುವ ಸ್ಥಾನವನ್ನು ಉಲ್ಲೇಖಿಸಿ 7ನೇ ಮನೆಯಲ್ಲಿ ಸಂಚರಿಸಿ ನಂತರ ಮುಂದಿನ ಸ್ಥಾನಕ್ಕೆ ಚಲಿಸುತ್ತದೆ. ಇದು ನಿಮ್ಮ ಸಂಬಂಧಗಳು ಮತ್ತು ಸಾರ್ವಜನಿಕ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. 10ನೇ ಮನೆಯಲ್ಲಿ ಕರ್ಮಭಾವದಲ್ಲಿ ಶನಿಗ್ರಹವು ಸ್ವಕ್ಷೇತ್ರದಲ್ಲಿರುವುದರಿಂದ ನಿಮ್ಮ ವೃತ್ತಿ ಮತ್ತು ಕೆಲಸದಲ್ಲಿ ನಿರಂತರ ಸ್ಥಿರತೆ ಮತ್ತು ದೃಢತೆ ಇರುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತದೆ, ಆದರೆ ಫಲಿತಾಂಶಗಳು ಸ್ವಲ್ಪ ನಿಧಾನವಾಗಿ ಬರಬಹುದು. 12ನೇ ಮನೆಯಲ್ಲಿರುವ ಗುರು ಮತ್ತು ರಾಹುಗಳ ಪ್ರಭಾವವು ವ್ಯಯಸ್ಥಾನ, ನಿಮ್ಮ ಖರ್ಚುಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ಗಮನ ಸೆಳೆಯುತ್ತದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ವೃತ್ತಿ ಮತ್ತು ಉದ್ಯೋಗ. ವೃಷಭರಾಶಿಯವರೇ, ಈ ತಿಂಗಳು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ನಿಧಾನಗತಿಯಲ್ಲಿ ಮತ್ತು ಸ್ಥಿರವಾಗಿ ಇರುತ್ತದೆ. ನಿಮ್ಮ ಕಾರ್ಯದ ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತದೆ. ಶಮಿಯ ದಯೆಯಿಂದಾಗಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ಆದರೆ ಈ ಯಶಸ್ಸಿಗೆ ನೀವು ಹೆಚ್ಚು ಸಮಯ ಮತ್ತು ಶಕ್ತಿಯನ್ನು ಹೂಡಬೇಕಾಗುತ್ತದೆ. ವ್ಯವಹಾರದಲ್ಲಿರುವವರು ಬಿಸ್ನೆಸ್ ಪಾಲುದಾರರೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಂಡರೆ ಲಾಭಾಂಶ ಹೆಚ್ಚುತ್ತದೆ. ತಿಂಗಳ ಮಧ್ಯಭಾಗವು ಹೊಸ ಒಪ್ಪಂದಗಳಿಗೆ ಉತ್ತಮವಾಗಿದೆ. ಬದಲಾವಣೆಗಿಂತ ಸ್ಥಿರತೆಯನ್ನು ಆಯ್ದುಕೊಳ್ಳಿ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಆರ್ಥಿಕವಾಗಿ ನವೆಂಬರ್ ತಿಂಗಳು ಬಜೆಟ್ ನಿರ್ವಹಣೆಯಲ್ಲಿ ಎಚ್ಚರಿಕೆಯನ್ನು ಬಯಸುತ್ತದೆ. 12ನೇ ಮನೆಯ ಗುರು-ರಾಹು ಸಂಯೋಗವು ಅನಿಶ್ಚಿತ ಅಥವಾ ದೂರದ ಸಂಪರ್ಕಗಳಿಂದ ಖರ್ಚುಗಳನ್ನು ಹೆಚ್ಚಿಸಬಹುದು. ಆರೋಗ್ಯ ಅಥವಾ ಪ್ರಯಾಣಕ್ಕಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ, ಆದರೂ ಕೂಡ ದೀರ್ಘಕಾಲೀನ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ. ಈ ತಿಂಗಳು ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದನ್ನು ಸಾಧ್ಯವಾದಷ್ಟು ಮುಂದೂಡುವುದು ಉತ್ತಮ. ಹಳೆಯ ಬಾಕಿ ಹಣ ಅಥವಾ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ. ಸಂಬಂಧಗಳು ಮತ್ತು ಪ್ರೀತಿ. ಸಂಬಂಧಗಳ ವಿಚಾರದಲ್ಲಿ 7ನೇ ಮನೆಯಲ್ಲಿರುವ ಶುಕ್ರನ ಪ್ರಭಾವವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ತರುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ. ಕೌಟುಂಬಿಕ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಒಂಟಿಯಾಗಿರುವ ವೃಷಭರಾಶಿಯವರಿಗೆ ಈ ತಿಂಗಳು ಹೊಸ ಮತ್ತು ದೃಢವಾದ ಸಂಬಂಧವೊಂದು ಆರಂಭವಾಗುವ ಸಾಧ್ಯತೆ ಇದೆ. ನೀವು ಹೆಚ್ಚು ಸಾಮಾಜಿಕವಾಗಿ ಬೆರೆಯುತ್ತೀರಿ, ಆದರೆ ಪ್ರೀತಿ ಮತ್ತು ಆಕರ್ಷಣೆಯ ವಿಷಯದಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ನೀವು ಜಾಗರೂಕರಾಗಿರಬೇಕು. 12ನೇ ಮನೆಯ ಪ್ರಭಾವದಿಂದಾಗಿ ನಿದ್ರಾಹೀನತೆ, ಕಾಲುಗಳ ನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಬಹುದು. ಮಾನಸಿಕ ಶಾಂತಿಗಾಗಿ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡುವುದು ಉತ್ತಮ. ನಿಮ್ಮ ಆಹಾರ ಪದ್ಧತಿ ಮತ್ತು ದೈನಂದಿನ ದಿನಚರಿಯಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ವಾಹನ ಚಲಾಯಿಸುವಾಗ ಎಚ್ಚರದಿಂದಿರಿ. ನವೆಂಬರ್ ತಿಂಗಳ ವಿಶೇಷ ಪರಿಹಾರ. ಈ ತಿಂಗಳು ಶನಿ ಮತ್ತು ಗುರುವಿನ ಬರವನ್ನು ಸಮತೋಲನಗೊಳಿಸಲು ಪ್ರತಿದಿನ ಸಂಜೆ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ವಿಷ್ಣುವಿನ ಸಹಸ್ರನಾಮವನ್ನು ಆಲಿಸಿ ಅಥವಾ ಪಠಿಸಿ. ಪ್ರತಿ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ಮತ್ತು ಸಾಧ್ಯವಾದರೆ ಸಣ್ಣ ಮಕ್ಕಳಿಗೆ ಸಿಹಿಯನ್ನು ನೀಡಿ. ಇದರಿಂದ ನಿಮ್ಮ ಆರ್ಥಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆ ಹೆಚ್ಚುತ್ತದೆ. ವೃಷಭರಾಶಿಯವರೇ, ನಿಮ್ಮ ಈ ನವೆಂಬರ್ ತಿಂಗಳು ಸ್ಥಿರತೆ, ಶಾಂತಿ ಮತ್ತು ಯಶಸ್ಸಿನಿಂದ ತುಂಬಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭರಾಶಿ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.